ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋಹಿಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಸಂಚಿಕೆಯಲ್ಲಿ ಶ್ರೀರಾಮಚಂದ್ರನ ಲಗ್ನದ ವ್ಯವಸ್ಥೆ ಹೇಗೆ ಮಾಡಿದ್ರು, ಅದಕ್ಕೆ ಮುಂಚೆ ಸ್ವತಃ ತನ್ನ ವಿನಮ್ರತೆಯಿಂದ ದಶರಥ ಮಹಾರಾಜ ಜನಕರಾಜನಿಗೆ ಹೇಳಿದಂಥ ವಿಚಾರ. ಹೆಚ್ಚಿನಂಶ ದಶರಥನಿಗೆ 60,000 ವರ್ಷಗಳಾಗಿ ಹೋಗಿರುತ್ತೆ. ಜನಕ ಮಹಾರಾಜನಿಗೆ 80,000 ವರ್ಷಗಳು ಅಂತ ಉಲ್ಲೇಖ ಮಾಡ್ತಾರೆ. ಇಬ್ಬರು ಪೂರ್ವದಲ್ಲೇ ಬಹಳ ಆತ್ಮೀಯ ಸ್ನೇಹಿತರೆ. ಈಗ ಸಂಬಂಧ ಬೆಳೆಸ್ತಾ ಇದ್ದಾರೆ ಹೊರತು ಮಿಥಿಲಾ ದೇಶದ ಜನಕ ಮಹಾರಾಜ ಹಾಗೆ ಅಯೋಧ್ಯೆ ಚಕ್ರವರ್ತಿ ದಶರಥ ಮಹಾರಾಜ ಪರಸ್ಪರ ಅತ್ಯಂತ ಆತ್ಮೀಯ ಸ್ನೇಹಿತರೇನೆ. ಪೂರ್ವದಲ್ಲಿ ಅನೇಕ ಘಟನೆಗಳೆಲ್ಲ ಉಲ್ಲೇಖ ಮಾಡ್ತಾರೆ. ಈಗ ಅವರು ಸಂಬಂಧವನ್ನು ಬೆಳೆಸ್ತಾ ಇದ್ದಾರೆ. ದಶರಥ ಮಹಾರಾಜನಿಗೆ ಸ್ವತಃ ಜನಕರಾಜನಿಂದ ವಿಷಯ ಮುಟ್ಟಿದಾಗ ಅದು ಸಭೆಯಲ್ಲೇ ಕೂಗುತ್ತಾನೆ ಜೋರಾಗಿ ದಶರಥನಿಗೆ ಸ್ವಲ್ಪ ಆತುರ ಸ್ವಭಾವವನ್ನು ನೋಡ್ತೀವಿ. ರಾಮಾಯಣದಲ್ಲಿ ಒಂದು ವಿಶಿಷ್ಟವಾದಂಥ ಪಾತ್ರ ದಶರಥಂದು. ಸ್ವಲ್ಪ ಆತುರದ ಸ್ವಭಾವ ಅನೇಕ ಘಟನೆಯಲ್ಲಿ ಅದು ವ್ಯಕ್ತವಾಗುತ್ತೆ. ತುಂಬಿದ ಸಭೆಯಲ್ಲಿ ದಶರಥ ಹೇಳ್ತಾನೆ, ನೋಡಿ ನನ್ನ ರಾಮಚಂದ್ರ ಮಿಥಿಲಾ ದೇಶದಲ್ಲಿ ಜನಕರಾಜನ ಸಭೆಯಲ್ಲಿ ಶಿವಧನಸ್ಸನ್ನು ಭಂಗ ಮಾಡದಂತೆ ನನ್ನ ರಾಮಚಂದ್ರ ಅಂತ ಹೊಗಳ್ಕೊಳ್ತಾನೆ. ಮೊದಲು ನಿಮಗೆ ದಶರಥಂಗೆ ಗೊತ್ತಿರಲ್ಲ, ವಿಶ್ವಾಮಿತ್ರ ಕರ್ಕೊಂಡು ಹೋಗಿದ್ದರು. 6 ದಿವಸ ಕರ್ಕೊಂಡು ಹೋಗ್ತೀನಪ್ಪ, ತಾಟಕಿ ಆದವರೆಲ್ಲ ಸಂಹಾರ ಆಗಬೇಕಾಗಿದೆ, ರಾಮನಿಂದಲೇ ಆಗುವಂಥದ್ದು, ನಾನು ಅವ್ರನ್ನ ಸಂಹಾರ ಮಾಡೋಕ್ಕಾಗಲ್ಲ, ರಾಮಚಂದ್ರನಿಂದ ಅದು ಸಾಧ್ಯ ಅಂತ ತಾಟಕಿ ಸುಬಾಹು ಮಾರೀಚ ಅವರುಗಳು ನನ್ನ ಯಜ್ಞಕ್ಕೆ ಅಡ್ಡಿ ಬರ್ತಾ ಇದ್ದಾರೆ, ನಾನು ಅವ್ರ ಮೇಲೆ ಕೋಪಿಸ್ಕೊಳ್ಳೋಕ್ಕಾಗಲ್ಲ, ರಾಮಚಂದ್ರನ ಕಳಿಸ್ಕೊಡು ಅಂಥೇಳಿ ಕರ್ಕೊಂಡು ಹೋಗಿದ್ದರು. ವಸಿಷ್ಠ ಮಹರ್ಷಿಗಳು ಹೇಳಿದರು, ಅವನ ಕಲ್ಯಾಣಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರಪ್ಪ, ಶ್ರೇಯಸ್ಸಿರುತ್ತೆ, ಭಯಪಡಬೇಡ, ಕರ್ಕೊಂಡು ಹೋಗು ಅಂತ. ವಸಿಷ್ಠರಿಗೆ ಗೊತ್ತಿರುತ್ತೆ ರಾಮಚಂದ್ರನ ವಿಶ್ವಾಮಿತ್ರ ಯಾಕೆ ಕರ್ಕೊಂಡು ಹೋದರು ಅಂಥೇಳಿ. ವಿಶ್ವಾಮಿತ್ರ ಉದ್ದೇಶವೇ ಬಹಳ ವಿಶಿಷ್ಟವಾದಂಥ ಉದ್ದೇಶ. ವಿಶ್ವಾಮಿತ್ರನ ಕೆಲವು ಸಲ ನಾವು ಕೇವಲವಾಗಿ ಮಾತಾಡ್ತೀವಿ ಎಂದು ಆ ರೀತಿ ಮಾತಾಡಬಾರ್ದು. ಮಹಾನುಭಾವರು, ಸ್ವತಃ ಗಾಯತ್ರಿ ಮಂತ್ರವನ್ನು ಛಂದಸ್ಸಾಗಿ ಕೊಟ್ಟಂಥ ಮಹನೀಯರು ವಿಶ್ವಾಮಿತ್ರರು. ತನ್ನ ಇಡೀ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿದಂಥವರು. ಇವರೆಲ್ಲ ಪ್ರತ್ಯಕ್ಷ ಅವ್ರನ್ನ ರಾಜನಾಗಿದ್ದಾಗ ಕಂಡಿದ್ದವರೇ. ಸ್ವತಃ ದಶರಥ ಮಹಾರಾಜ ಆಗಲಿ, ಜನಕ ಮಹಾರಾಜ ಆಗಲಿ, ಯಾಕೆ ಅವರೆಲ್ಲ ರಾಜರು, ಕ್ಷತ್ರಿಯ ಮಹಾರಾಜರು, ರಾಜರ್ಷಿಗಳು. ಹಾಗೆಯೇ ಸ್ವತಃ ವಿಶ್ವಾಮಿತ್ರರು ಕೂಡ ಕೌಶಿಕ ಮಹಾರಾಜ ರಾಜರ್ಷಿಯಾಗಿದ್ದವರೇ. ಆದರೆ ಅವರು ತಪಸ್ಸಿನಿಂದ ತಾನು ಆ ಬ್ರಾಹ್ಮಣತ್ವವನ್ನು ಪಡೀತಾರೆ. ಅದಕ್ಕೆ ಹೇಳಿದ ವ್ಯಕ್ತಿಗಳು ಯಾರೊಟ್ಟೆ ಸಾಧನೆಯಿಂದ ಯಾರು ಎಷ್ಟು ಬೇಕಾದ್ರೆ ಎತ್ತರಕ್ಕೆ ಹೋಗ್ಬೋದು. ಸಾಧನೆ ಮುಖ್ಯ. ಧರ್ಮ ಮಾರ್ಗದಲ್ಲಿ ಸಾಧನೆ ಮಾಡ್ತಾ ಏನು ಬೇಕಾದ್ರೂ ಪಡ್ಕೋಬಹುದು. ಆದರೆ ತಪಸ್ಸು ಅಗತ್ಯ. ನಾವು ಪರಮೇಶ್ವರನ ಕಥೆನೂ ಕೇಳಿದ್ದೀವಿ. ಯಾವಾಗಲೂ ಕೂಡ ಮೋಹದಿಂದ ಆಕರ್ಷಿತರಾಗುವಂಥವರಲ್ಲ. ಅವರೆಲ್ಲ ತಪಸ್ಸಿನಿಂದ ದೇವತೆಗಳು ಆಕರ್ಷಿತರಾಗ್ತಾರೆ. ತಪಸ್ಸಿನಿಂದ ನಮಗೆ ಅನುಗ್ರಹ ಮಾಡ್ತಾರೆ. ತಪಸ್ಸಿನಿಂದ ಏನು ಬೇಕಾದ್ರೂ ನಾವು ಗೆಲ್ಲಬಹುದು, ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೆಜ್ಜೆಗೂ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಶ್ರೀರಾಮಚಂದ್ರ ಶಿವಧನಸ್ಸನ್ನು ಭಂಗ ಮಾಡಿದ್ದಾನೆ. ಜನಕ ಮಹಾರಾಜ ನಮಗೆ ಆಮಂತ್ರಣ ಕೊಟ್ಟಿದ್ದಾನೆ. ಅವನ ಲಗ್ನವೇ ನಿಶ್ಚಯ ಆಗಿ ಹೋಗಿದೆ. ಎಲ್ಲರೂ ನಾಳೆನೇ ಸಿದ್ಧ ಆಗಿ ಎಲ್ಲರೂ ಹೋಗೋಣ, ಸಕಲ ಋಷಿಗಳ ಸಮೇತ ಎಲ್ಲ ಪೌರರು ಹೊರಡಬೇಕು ನಮ್ಮ ಜೊತೆಗೆ ಅಂಥೇಳಿ ಸ್ವತಃ ದಶರಥ ಮಹಾರಾಜ ಅಯೋಧ್ಯೆಯಿಂದ ಕರ್ಕೊಂಡು ಬಂದೇ ಬಿಟ್ಟಿದ್ದಾನೆ. ಭಾಳ ಅದ್ಧೂರಿಯಾದಂಥ ಕಾರ್ಯಕ್ರಮ ಶ್ರೀರಾಮಚಂದ್ರನ ಆ ಲಗ್ನ. ಭಾಳ ಪ್ರಾಯಶಃ ಸೀತೆಗೆ 9-10 ವರ್ಷ ಇರ್ಬೋದು, ರಾಮಚಂದ್ರನಿಗೆ 15 ವಯಸ್ಸು ಲಗ್ನ ಆದಾಗ. ತುಂಬ ಸುಂದರವಾಗಿದ್ದಲ್ಲ ವರ್ಣನೆ ಮಾಡ್ತಾರೆ. ಇಲ್ಲಿ
ಮದುವೆ ಸಿದ್ಧತೆ ಎಲ್ಲ ಆಗಿದೆ. ಅಗ್ನಿಮಾಧಾಯ ವೇದ್ಯಂತು ವಿಧಿಮಂತ್ರ ಪುರಸ್ಕೃತಂ, ಶಾಸ್ತ್ರೋಕ್ತವಾಗಿ ಅಗ್ನಿಯನ್ನು ಸ್ಥಾಪನೆ ಮಾಡಿದ್ದಾರೆ. ನಮ್ಮಲ್ಲೊಂದು ಇದೊಂದು ವೈಭವ, ಲಗ್ನಗಳನ್ನು ಮಾಡೋದು ಯಾಕೆಂದರೆ ಅಗ್ನಿ ಸಾಕ್ಷಿಯಾಗಿ ಮಾಡ್ತಾರೆ. ಎಷ್ಟೋ ಸಲ ಪತಿ ಪತ್ನಿಯರಲ್ಲಿ ವೈಮನಸ್ಯ ನಿರ್ಮಾಣ ಆದರೆ ಯಾರೂ ನೋಡಿಲ್ಲ ಅಂತ ಹೀಗೆಲ್ಲ ಅಂದ್ಕೊಳ್ಳೋ ಅಂಥದ್ದು ಅಗ್ನಿ ಸಾಕ್ಷಿಯಾಗಿ ಮಾಡಿರ್ತಾರೆ. ಅಗ್ನಿ ಸಾಕ್ಷಿಯಿಂದ ಅರ್ಥನೇ ಎಲ್ಲ ನವಗ್ರಹಗಳು ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ ಲಗ್ನ ನಡೆದಿರುತ್ತೆ, ಅವರೇ ಸಾಕ್ಷಿಗಳು. ಇದೊಂದು ವಿಶೇಷ. ನಮ್ಮಲ್ಲಿ ಸಂಕಲ್ಪವೇ ಬಹಳ ಮುಖ್ಯ. ಈ ಸಿಗ್ನೇಚರ್ ಅಂತ ಬಂದಿದ್ದು, ಹಸ್ತಾಕ್ಷರ ಅಂತ ಬಂದಿದ್ದು ಪ್ರಾಯಶಃ ಹೊರದೇಶದ್ದೇ ಇರ್ಬೋದು ಅಷ್ಟೇ. ನಮ್ಮಲ್ಲಿ ಹಸ್ತಾಕ್ಷರ ಹಾಕಿದ್ರೆ ಮಾತ್ರ ಮುಖ್ಯ, ಹೀಗಲ್ಲ. ಬಾಯಿಂದ ಸಂಕಲ್ಪ ಮಾಡಿದ್ರೆ ಸಾಕು, ಅದಕ್ಕೆ ನಡ್ಕೋತಿದ್ರು. ಪ್ರಾಣ ಜಾಯೇ ಪರ ವಚನ ನ ಜಾಯೇ, ಪ್ರಾಣ ಹೋದರೂ ಪರವಾಗಿಲ್ಲ, ಅವನ ಕೊಟ್ಟ ವಚನ ಪಾಲಿಸ್ತೀನಿ ಅಂತ ಹೇಳಿದಂಥ ರಘುವಂಶದ ನೀತಿ ಅಂತ ಕಾಳಿದಾಸರು ವರ್ಣನೆ ಮಾಡ್ತಾರೆ. ಮಾತು, ಕೊಟ್ಟ ಮಾತು ಬಹಳ ಮುಖ್ಯವಾದ್ದು, ಅದನ್ನೇ ಸಂಕಲ್ಪ ಅಂತ ಹೇಳೋದು. ನಮ್ಮಲ್ಲಿ ಸಂಕಲ್ಪವೇ ಬಹಳ ಮುಖ್ಯ. ಒಟ್ಟಿನಲ್ಲಿ ಇಲ್ಲಿ ಸಿದ್ಧವಾಗ್ತಾರೆ ನೋಡಿ. ತತಃ ಸೀತಾ ಸಮಾನೀಯ ಸರ್ವಾಭರಣಭೂಷಿತ, ಮೊದಲೇ ಮಹಾಲಕ್ಷ್ಮೀ ದೇವಿ ಸುಂದರವಾದಂಥ ಲಕ್ಷಣವಾದಂಥ ಸೀತಾಮಾತೆಗೆ ಒಳ್ಳೆ ಅಲಂಕಾರವನ್ನು ಮಾಡಿದಾರಂತೆ. ಎಲ್ಲ ಋಷಿಪತ್ನಿಯರು ಕರ್ಕೊಂಡು ಬಂದಿದ್ದಾರೆ ಸೀತೆಯನ್ನು. ಸಮಕ್ಷಮಗ್ನೈ ಸಂಸ್ಥಾಪ್ಯ ರಾಘವಾಭಿಮುಖೇ ತದಾ, ರಾಮಚಂದ್ರ ಅಂತಿದ್ದಾನೆ. ಮನಮೋಹಕವಾದಂಥ ರೂಪ ಭಗವಂತ ಶ್ರೀರಾಮಚಂದ್ರ. ಪರದೆಯನ್ನು ಇಟ್ಟಿದ್ದಾರೆ, ಅದನ್ನು ರಾಮಚಂದ್ರನ ಎದುರಿಗೆ ತಂದು ನಿಲ್ಲಿಸಿದ್ದಾರೆ. ಅಬ್ರವೀತ್ ಜನಕೋ ರಾಜ ಕೌಸಲ್ಯಾನಂದವರ್ಧನಂ, ಜನಕರಾಜ ಶಾಸ್ತ್ರೋಕ್ತವಾಗಿ ಕನ್ಯಾದಾನ ಮಾಡ್ತಾರೆ. ನಮ್ಮಲ್ಲಿ ಕನ್ಯಾದಾನ ಮಾಡುವಾಗ ಗಂಗಾಜಲವನ್ನು ಹಾಕಿ ಕನ್ಯಾದಾನ ಮಾಡ್ತಾರೆ, ಬಹಳ ವಿಶೇಷವಾದದ್ದು. ಇಯಂ ಸೀತಾ ಮಮ ಸುತ ಸಹ ಧರ್ಮಚರಿತವಾ, ಹೇ ರಾಮಚಂದ್ರ, ನನ್ನ ಪುತ್ರಿಯಾದಂಥ ಸೀತೆಯನ್ನು ನಿನಗೆ ಧಾರೆ ಎರೆದು ಕೊಡ್ತಾ ಇದ್ದೀನಪ್ಪ. ಇಯಂ ಸೀತಾ ಮಮ ಸುತ ಸಹ ಧರ್ಮಚರಿತವಾ, ನಿನ್ನ ಇಡೀ ಜೀವನದಲ್ಲಿ ನಿನ್ನ ಜೊತೆಯಲ್ಲಿ ಸಹಧರ್ಮಣಿಯಾಗಿರ್ತಾಳಪ್ಪ. ಇದು ನಿಜವಾಗಲೂ ಕಠೋರ ಸತ್ಯ. ರಾಮಚಂದ್ರ ವನವಾಸಕ್ಕೆ ಸೀತೆಯನ್ನು ಕರ್ಕೊಂಡು ಹೋದರೂ ಕೂಡ ಜನಕರಾಜ ಬಂದು ಯಾಕಪ್ಪ ಕರ್ಕೊಂಡು ಹೋಗ್ತೀವಿ ವನಕ್ಕೆ ಅಂತ ಹೇಳಲಿಲ್ಲ. ನೀನೇನೆಲ್ಲ ತ್ಯಾಗ ಮಾಡಿ ನನ್ನ ಮಗಳಿಗೆ ಕಷ್ಟ ಕೊಟ್ಟೆ ಎಂದೂ ಜನಕ ಮಹಾರಾಜ ಹೇಳಲಿಲ್ಲ. ಒಂದು ಸಲ ಸಮರ್ಪಣೆ ಮಾಡಿದ ಮೇಲೆ ನೋಡಿ ಎಷ್ಟು ವಿಶೇಷ ಅದು. ಗೋತ್ರವೇ ಬದಲಾವಣೆ ಆಗಿ ಹೋಗ್ಬಿಡುತ್ತೆ, ಪತಿಯ ಗೋತ್ರವೇ. ಹಾಗೆ ನೋಡಿ ಇಲ್ಲಿ ವರ್ಣನೆ ಮಾಡ್ತಾರೆ. ಪ್ರತೀಚ್ಛ ಚೈನಾಂ ಭದ್ರಂತೆ ಪಾಣಿಂ ಕೃಷ್ಣೀಶ್ವಪಾಣಿನ, ನಮ್ಮಲ್ಲಿ ಹೇಳ್ತಾರೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಗೀತೆಯಲ್ಲಿ ಎಲ್ಲ ಭಗವಂತಂದೇ ಅಲ್ಲವೇ. ನಾವು ಮಾಡ್ತಿರೋ ಯಜ್ಞದ ಅಗ್ನಿ ಅವನೇ, ಹಾಕ್ತಿರುವಂಥ ಹವಿಸ್ಸು ಅವನೇ, ಅದನ್ನು ಸ್ವೀಕಾರ ಮಾಡುವಂಥ ಹವ್ಯವಾಹಕನು ಅವನೇ. ಅವನಲ್ಲೇ ನಿಂತು ತಾನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಫಲ ಕೊಡೋನು ಯಾರು? ಆ ಭಗವಂತನೇ. ಆ ಫಲವನ್ನು ಅನುಭವಿಸೋಕ್ಕೆ ಶಕ್ತಿ ಕೊಡೋನು ಯಾರು? ಅವನೇ. ಆಯುಸ್ ಕೊಡೋನು ಯಾರು? ಅವನೇ. ಆ ಪುಣ್ಯವನ್ನು ಪುಣ್ಯ ಲೋಕದಲ್ಲಿ ಅನುಭವಿಸೋಕ್ಕೆ ನಮಗೆ ಅರ್ಹತೆಯನ್ನು ಕೊಡೋನು ಯಾರು? ಅವನೇ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನವು ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಸೀತೆ ರಾಮಚಂದ್ರನ ಪತ್ನಿನೇ, ಸಾಕ್ಷಾತ್ ಲಕ್ಷ್ಮೀದೇವಿ. ಲಕ್ಷ್ಮಿಯನ್ನೇ ತಾನು ಸಮರ್ಪಣೆ ಮಾಡ್ತಾ ಇದ್ದಾನೆ. ಸ್ವತಃ ಆಕಾಶರಾಜ ಶ್ರೀನಿವಾಸ ದೇವರಿಗೆ ಪದ್ಮಾವತಿಯನ್ನು ಕೊಡುವಾಗ ಹೀಗೇ ಹೇಳ್ತಾನೆ, ಏನು ಪುಣ್ಯ ಮಾಡಿದ್ದೆ ನಾನು, ಸಾರ್ಥಕವಾಯಿತು ನನ್ನ ಜನ್ಮ ಅಂತ ಹೇಳ್ತಾನೆ. ಇದೆಲ್ಲ ಎಷ್ಟು ಚೆನ್ನಾಗಿದೆ ಭಗವಂತನ ಲೀಲೆ. ಈ ಜನಕ ಮಹಾರಾಜನು ಹೇಗೆ ಸೀತೆ ಭೂಮಿಯಲ್ಲಿ ಸಿಗ್ತಾಳೋ, ಆಕಾಶರಾಜನಿಗೆ ಪದ್ಮಾವತಿ ಅದೇ ಥರ ಸಿಗ್ತಾಳೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಇವನು ಸ್ವತಃ ಜನಕ ಮಹಾರಾಜ, ಅಲ್ಲಿ ಆಕಾಶರಾಜ, ಇಲ್ಲಿ ಸಾಕ್ಷಾತ್ ರಾಮಚಂದ್ರ, ಅಲ್ಲಿ ಶ್ರೀನಿವಾಸ. ಅವನ ಲೀಲೆನೇ ಅದ್ಭುತ. ಅದಕ್ಕೆ ಪುರಂದಾಸರು ಬರೀತಾರೆ, ತಿಳಿಯೋದೋ ನಿನ್ನಾಟ ತಿರುಪತಿ ವೆಂಕಟರಮಣ. ನಿನ್ನ ಆಟ ಏನು ಅನ್ನೋದೇ ಗೊತ್ತಾಗಲ್ಲಪ್ಪ, ನಿನ್ನ ಲೀಲೆ ನಾವು ಏನು ಅಂತ ತಿಳ್ಕೊಳ್ಳೋಕ್ಕೆ ಆಗಲ್ಲ ಅಂತ. ಹಾಗೆ ಭಗವಂತಂದು ಪತಿವ್ರತ ಮಹಾಭಾಗ ಛಾಯೇವಾನುಗತ ಸದಾ. ರಾಮಚಂದ್ರ ನಿನ್ನ ನೆರಳಿನಂತೆ ಬರ್ತಾಳಪ್ಪ ನನ್ನ ಪುತ್ರಿ. ಎಷ್ಟು ಚೆನ್ನಾಗಿದೆ ನೋಡಿ. ಪತಿವ್ರತ ಮಹಾಭಾಗ ಛಾಯೇವಾನುಗತ ಸದಾ ಇತ್ಯುಕ್ತ್ವಾ ಪ್ರಾಕ್ಷಿದದ್ರಾಜ ಮಂತ್ರಪೂತಂ ಜಲಂ ತದಾ. ಮಂತ್ರೋಕ್ತವಾಗಿ ಆ ಜಲವನ್ನು, ಗಂಗಾ ಜಲವನ್ನು ಹಾಕ್ತಾ ತಾನು ಕನ್ಯಾದಾನ ಮಾಡ್ತಾನೆ ಸ್ವತಃ ಜನಕ ಮಹಾರಾಜ.
ನಮ್ಮಲ್ಲಿ ವಿಶೇಷವಾಗಿ ಎಲ್ಲ ಕಡೆ ಆ ವಸಿಷ್ಠಾದಿಗಳು, ಇಲ್ಲಿ ವಸಿಷ್ಠರು ಕೂತಿದ್ದಾರೆ, ಶತಾನಂದ ಮಹರ್ಷಿಗಳು, ಗೌತಮರ ಪುತ್ರರು ಶತಾನಂದ ಮಹರ್ಷಿಗಳು, ಜನಕರಾಜನಿಗೆ ಕುಲಪುರೋಹಿತರು ಅವರು ಕುಳಿತಿದ್ದಾರೆ, ವಿಶ್ವಾಮಿತ್ರಾದಿ ಸಕಲ ಋಷಿಗಳು ಕೂತಿದ್ದಾರೆ. ಸುಲಗ್ನ ಸಾವಧಾನ ಸುಹುಮೂರ್ತೋ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಹೇಳಿ ಕೇಳಿ ಲಕ್ಷ್ಮೀನಾರಾಯಣರೇ ಇವರು. ಅದ್ಭುತವಾದಂಥ ಈ ಲಗ್ನ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಎಲ್ಲ ಆನಂದ ಪಡ್ತಾ ಇದ್ದಾರೆ, ಎಲ್ಲ ಕೈ ಮುಕ್ಕೊಂಡು ಕೂತಿದ್ದಾರೆ. ನಮ್ಮಲ್ಲಿ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ. ಸಾಮಾನ್ಯವಾಗಿ ನಮ್ಮ ಲಗ್ನಗಳಾದಾಗ ಕನ್ಯೆಗೆ ಮಾಂಗಲ್ಯ ಕಟ್ಟುವಾಗ ಒಂದು ಮಾತು ಹೇಳುತ್ತೀವಿ, ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ. ನನ್ನ ಜೀವನ ಚೆನ್ನಾಗಿರಲಿ, ನನ್ನ ವಂಶ ಬೆಳೀಲಿ, ನನ್ನ ವಂಶದ ಬೆಳವಣಿಗೆಗೆ, ನನ್ನ ಕೌಟುಂಬಿಕ ಕಾರ್ಯಕ್ಕೆ ನೀನು ಹೇತುವಾಗಿರು, ನೀನು ಸಹಕಾರಿಯಾಗಿರು, ಅದಕ್ಕಾಗಿ ನೀನು ಮಾಂಗಲ್ಯ ಕಟ್ತಾ ಇದ್ದೀನಿ ಅಂತ ಹೇಳೋವಂಥದ್ದು. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ, ನನ್ನ ಜೀವನಕ್ಕೆ ಪೂರಕವಾಗಿರುವಂಥ. ಆದರೆ ಇಲ್ಲಿ ಭಗವಂತ ಲಕ್ಷ್ಮೀದೇವಿಗೆ ಮಾಂಗಲ್ಯ ಕಟ್ಟುವಾಗ ಏನು ಹೇಳುತ್ತಾನೆ ಅಂದರೆ, ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ಚಿರಂಜೀವ ಮಯಾ ಸಹ. ನಿನ್ನ ಮಾಂಗಲ್ಯ ಯಾಕೆ ಕಟ್ತಾ ಇದ್ದೀನಿ ಅಂತಂದರೆ ಜಗಜ್ಜೀವನ ಹೇತುನ, ಜಗತ್ತಿನ ಕಲ್ಯಾಣಕ್ಕೋಸ್ಕರ. ಇವಳೆಲ್ಲರೂ ನನ್ನ ಮಕ್ಕಳೇ. ಜನಾಂಗ ಬೇರೆ ಇರಬಹುದು, ಕ್ಷೇತ್ರ ಬೇರೆ ಇರಬಹುದು, ಭಾಷೆ ಬೇರೆ ಇರಬಹುದು, ಅಂತಸ್ತು ಬೇರೆ ಇರಬಹುದು, ಸ್ವಭಾವ ಬೇರೆ ಇರಬಹುದು, ವಯಸ್ಸು ಬೇರೆ ಇರಬಹುದು, ಲಿಂಗ ಬೇರೆ ಇರಬಹುದು, ಆದರೂ ಎಲ್ಲ ನನಗೆ ನಿನಗೆ ಮಕ್ಕಳು. ಅವರ ಕಲ್ಯಾಣಕ್ಕೋಸ್ಕರ ನಾನು ನಿನಗೆ ಮಾಂಗಲ್ಯ ಕಟ್ತಾಯಿದ್ದೀನಿ. ಇದು ಭಗವಂತ. ಅದಕ್ಕೆ ಭಗವಂತನ ಕಲ್ಯಾಣ ವಿಶೇಷವಾದ್ದು. ಅಂತಹ ಕಲ್ಯಾಣ ಎಲ್ಲ ಋಷಿಮುನಿಗಳು ಕೈ ಎತ್ತಿ ಮುಗಿತಾ ಇದ್ದಾರೆ, ಭಗವಂತನ ಲೀಲೆ ನೋಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಭಗವಂತ ತಾನೇ ಲಗ್ನ ಮಾಡ್ಕೋತಾ ಇದ್ದಾನೆ. ರಾಮಚಂದ್ರನದು ವಿಶೇಷವಾದ್ದಿದು. ಸಾಧು ಸಾಧ್ವಿತಿ ದೇವಾನಾಂ ಮೃಷೀಣಾಂ ವದತಂ ತದಾ ದೇವದುಂದು ವಿನಿರ್ಘೋಷ ಪುಷ್ಪವರ್ಷೋ ಮಹಾನಭೂತ್. ಎಲ್ಲ ಋಷಿಮುನಿಗಳು ಜೋರ ಜಯಘೋಷ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮುಂದೆ ಇದಕ್ಕೆ ಪೀಠಿಕೆ ಅನೇಕ ದೈತ್ಯರಿದ್ದಾರೆ, ಅವರೆಲ್ಲರ ಸಂಹಾರಕ್ಕೆ ಇದೊಂದು ವೀರ ಸಂಕಲ್ಪ ಇದ್ದ ಹಾಗೆ. ಭಗವಂತಂದು ಒಂದು ವೀರ ಸಂಕಲ್ಪ. ಸಾಮಾನ್ಯ ಮನುಷ್ಯನಂತೆ ಕಾಣಿಸ್ಕೊಂಡು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತೇನು ಭಗವಂತ ಹೇಳಿದ್ದ, ಆ ಕಾರ್ಯಕ್ಕೆ ಇದು ಆ ಧರ್ಮ ರಕ್ಷಣೆಗೋಸ್ಕರ ಭಗವಂತ ತೋಡ್ತಿರುವಂಥ ವೀರ ಸಂಕಲ್ಪ ಇದು. ಅದಕ್ಕಾಗಿ ಎಲ್ಲ ಋಷಿಮುನಿಗಳು ಕೊಂಡಾಡ್ತಾ ಇದ್ದಾರೆ. ಯೇ ವಂದತ್ವಾ ಸುತಾಂ ಸೀತ ಮಂತ್ರೋದಕ ಪುರಸ್ಕೃತ ಅಬ್ರವೀ ಜನಕೋ ರಾಜ ಹರ್ಷೇಣಾಭಿ ಪರಿಪ್ಲುತಃ. ಗಂಗಾಜಲದಿಂದ ಧಾರೆ ಏರ್ಕೊಟ್ಟು ಆನಂದ ಪಡ್ತಾ ಇದ್ದಾನೆ ಅಂತ ಸಂಭ್ರಮಿಸ್ತಾ ಇದ್ದಾನೆ ಜನಕ ಮಹಾರಾಜ. ಇಂಥ ಅಳಿಯ ಸಿಕ್ಕದ್ನಲ್ಲ ನನಗೆ ಅಂತ. ಆಕಾಶರಾಜನ ಕಥೆಯನ್ನು ಹಾಗೆ ಹೇಳ್ತಾರೆ ಭವಿಷ್ಯೋತ್ತರ ಪುರಾಣದಲ್ಲಿ. ಆನಂದ ಪಡ್ತಾನೆ, ಇಂಥ ಅಳಿಯ ನಂಗೆ ಸಿಕ್ಕಿದ್ನಲ್ಲ ಅಂತ. ಕೃತಕೃತ್ಯೋಹಂ ಧನ್ಯೋಹಂ ಅಂತ ಹೇಳ್ತಾನೆ ಆಕಾಶರಾಜ. ಹಾಗೆ ಇಲ್ಲಿ ಜನಕರಾಜ ಆನಂದ ಪಟ್ಟಿದ್ದಾನೆ. ಲಕ್ಷ್ಮಣ ಗಚ್ಚ ಭದ್ರಂತೆ ಊರ್ಮಿಳಾ ಮುಧ್ಯತಾಮಯ. ಸ್ವತಃ ಲಕ್ಷ್ಮಣನಿಗೆ, ರಾಮಚಂದ್ರನ ತಮ್ಮನಾದಂಥ ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಕೊಟ್ಟು ಲಗ್ನ ಮಾಡ್ತಾರೆ. ಊರ್ಮಿಳೆ ಸ್ವತಃ ಜನಕರಾಜನ ಎರಡನೇ ಪತ್ನಿ. ತಮೇವ ಮುಕ್ತ್ವಾ ಜನಕೋ ಭರತಂ ಚಾಭ್ಯಭಾಷತ ಪಾಣಿಂ ಗೃಹಾಣ ಮಾಂಡವ್ಯಾ ಪಾಣಿನಾ ರಘುನಂದನ. ಸ್ವತಃ ಭರತನಿಗೆ ಮಾಂಡವ್ಯನ್ನು ಕೊಟ್ಟು ಲಗ್ನ ಮಾಡ್ತಾರೆ. ಶತ್ರುಘ್ನಂ ಚಾಪಿ ಧರ್ಮಾತ್ಮ ಅಬ್ರವೀಜ್ಜನಕೇಶ್ವರ ಶ್ರುತಕೀರ್ತ್ಯಾ ಮಹಾಬಾಹೋ ಪಾಣಿಂ ಗೃಹ್ಣೀತ್ವ ಪ್ರಾಣಿನ. ಈ ಮಾಂಡವಿ ಶ್ರುತಕೀರ್ತಿ ಇಬ್ಬರು ಅಕ್ಕ ತಂಗಿಯರು. ಇವರು ಕುಶಧ್ವಜನ ಮಕ್ಕಳು. ಕುಶಧ್ವಜ ಯಾರು ಅಂದರೆ ಜನಕರಾಜನ ತಮ್ಮ. ಕುಶಧ್ವಜನ ಇಬ್ಬರು ಮಕ್ಕಳನ್ನು ಮಾಂಡವಿಯನ್ನು ಸ್ವತಃ ಭರತನಿಗೆ, ಶ್ರುತಕೀರ್ತಿಯನ್ನು ಶತ್ರುಘ್ನಿಗೆ ಕೊಟ್ಟು 4 ಜನ ಅಣ್ತಮ್ಮಂದ್ರಿಗೂ ಒಟ್ಟಿಗೆ ಲಗ್ನ ಆಗುತ್ತೆ. 4 ಧರ್ಮಿಷ್ಠರು. ಧರ್ಮದ ಕಾರ್ಯಕ್ಕೆ ಅಣ್ಣ ತಮ್ಮಂದರು ಹೇಗಿರ್ತಾರೆ ಅಂದರೆ ಅನ್ಯೋನ್ಯತೆ ಇಲ್ಲಿ ಕಲಿಬೇಕು ಅಣ್ಣ ತಮ್ಮಂದರು. ಅಕ್ಕ ತಂಗಿರೋ ಅಷ್ಟೇ. ಇವರು 4 ಜನ ಎಂದೂ ಪರಸ್ಪರ ಗಲಾಟೆ ಮಾಡಿದವರಲ್ಲ. ಭಾಳ ತಮ್ಮ ಒಂದು ಪತಿಯರ ಧರ್ಮ ಮಾರ್ಗಕ್ಕೆ ಪೂರಕವಾಗಿದ್ದಂಥ ಮಕ್ಕಳು ಇವರು. ಇಡೀ ವಾಲ್ಮೀಕಿ ರಾಮಾಯಣದಲ್ಲಿ ಅದ್ಭುತವಾಗಿ ಎಲ್ಲರೂ ಸೇವಾ ಮನೋಭಾವ, ತ್ಯಾಗದ ಮನೋಭಾವ. ಅಯೋಧ್ಯಾಕಾಂಡ ನಾವು ಓದ್ತಾ ಇದ್ದರೆ ಹೇಗಿರಬೇಕು ಹೆಣ್ಣು ಮಕ್ಕಳು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಹೇಗಿದ್ದರು ಅಂದರೆ ಅಯೋಧ್ಯಾಕಾಂಡದಲ್ಲಿ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡಿದ್ದಾರೆ.
ಇವರಿಗೆಲ್ಲ ನೋಡಿ ರಾಮಚಂದ್ರ ಕಾಡಿಗೆ ಹೋದಾಗ 27 ವರ್ಷ, ಎಲ್ಲ ನವ ಯುವಕರು ಕಾಡಿಗೆ ಹೋದಾಗ ಎಲ್ಲರೂ ತ್ಯಾಗಮಯ. ರಾಮಚಂದ್ರ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನ. ಅವರ ತ್ಯಾಗಕ್ಕೆ ಪೂರಕವಾಗಿ ಹಿಂದೆ ಇದ್ದಂಥ ಅವರ ಪತ್ನಿಯರು. ತುಂಬ ಅದ್ಭುತವಾದಂಥ ಸಂದೇಶ ರಾಮಾಯಣದಲ್ಲಿ. ಸರ್ವೇ ಭವಂತಃ ಸೌಮ್ಯಾಶ್ಚ ಸರ್ವೇ ಸುಚರಿತವ್ರತಃ. ವಾಲ್ಮೀಕಿಗಳು ಬರ್ತಾರೆ. ಇವರೆಲ್ಲ ಹೇಗಿದ್ರು ಅಂದರೆ ಸುಚರಿತರು, ಚಾರಿತ್ರ್ಯವಂತರು. ಯಾರು 8 ಜನ. ಇವತ್ತು ನಾವು ಆಗ ಹೇಳೋಕ್ಕೆ ಬರೋದಿಲ್ಲ. ಅನೇಕ ರೀತಿಯ ಕಲ್ಮಶಗಳಾಗಿ ಹೋಗಿರುತ್ತೆ, ಮನಸ್ಸೇ ಕೆಟ್ಟು ಹೋಗಿರುತ್ತೆ. ಯಾವಾಗಲೂ ಅಗ್ನಿಸಾಕ್ಷಿಯಾಗಿ ಲಗ್ನ ಆಗಿರಬೇಕಾದ್ರೆ ಮಾನಸಿಕವಾಗೂ ಅವರು ಶುದ್ಧರಾಗಿರಬೇಕು, ಶಾರೀರಿಕವಾಗಿ ಮಾನಸಿಕವಾಗಿ ತ್ರಿಕರ್ಣ ಶುದ್ಧಿ ಇರಬೇಕು. ಇವತ್ತು ಅದು ಕಳ್ಕೋತಾ ಇದ್ದಾರೆ, ಮನೋರಂಜನೆಯಲ್ಲಿ ಹೊರಟೋಗ್ತಾ ಇದೆ. ಇಲ್ಲಿ ಹೇಳ್ತಾರೆ ಸರ್ವೇ ಸುಚರಿತವ್ರತ, ಚಾರಿತ್ರ್ಯವಂತರಪ್ಪ 8 ಜನ. ಅಗ್ನಿಂ ಪ್ರದಕ್ಷಿಣಂ ಕೃತ್ವ ವೇದಿಂ ರಾಜಾನಮೇವ ಚ. 8 ಜನನು ಅಗ್ನಿಯನ್ನು ಪ್ರದಕ್ಷಿಣೆ ಮಾಡ್ತಾರೆ. ಅವರವರ ಪತಿಯ ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ದಾರಂತೆ. ಯಥೋಕ್ತೇನ ತದಾ ಚಕ್ರುರ್ ವಿವಾಹಂ ವಿಧಿಪೂರ್ವಕಂ. ಅತ್ಯಂತ ವಿಧಿಪೂರ್ವಕವಾಗಿ ವಿವಾಹ ನಡೀತಪ್ಪ ಅಂತ ವರ್ಣನೆ ಮಾಡ್ತಾರೆ. ಪುಷ್ಪವೃಷ್ಟಿರ್ಮಹಾಸೀದ ಅಂತರಿಕ್ಷ ಸುಧಾಸ್ವರಾ ದಿವ್ಯದುಂದು ವಿನಿರ್ಘೋಷೈ ಗೀತವಾದಿತ್ಯ ನಿಸ್ವನೈ. ಯಾವಾಗ ರಾಮಾದಿಗಳು 4 ಜನ ಅಣ್ಣ ತಮ್ಮಂದರು ತಮ್ಮ ತಮ್ಮ ಪತ್ನಿಯರ ಜೊತೆಗೆ ಅಗ್ನಿಯ ಪ್ರದಕ್ಷಿಣೆ ಹಾಕ್ತಾಯಿದ್ದಾರೆ, 3 ಪ್ರದಕ್ಷಿಣೆ ಹಾಕ್ತಾಯಿದ್ದಾರೆ ಅಗ್ನಿಯನ್ನು. ಸ್ವತಃ ರಾಮಚಂದ್ರನಿಗೆ ಅಗ್ನಿನೂ ಅಧೀನನೇ. ಆದರೆ ಇಲ್ಲಿ ಮಾನುಷ ಲೀಲೆಯನ್ನು ತೋರಿಸ್ತಾ ಇದ್ದಾನೆ ರಾಮಚಂದ್ರ. ಯಾಕೆ ಅಂತಂದರೆ ಸ್ವತಃ ರಾವಣ ಕೇಳ್ಕೊಂಡಿದ್ದೇನೋ ಯಕ್ಷ, ಕಿನ್ನರ, ಗಂಧರ್ವ, ವಿದ್ಯಾಧರ, ಪಕ್ಷಿಗಣ, ನಾಗಗಣ ದೇವತೆಗಳಿಂದಲೂ ಮರಣ ಆಗಬಾರ್ದು ಅಂತ ಕೇಳ್ಕೊಂಡಿದ್ದ. ಹಾಗಾಗಿ ಭಗವಂತನೇ ಸಾಮಾನ್ಯ ಮನುಷ್ಯನಂತೆ ಅವತಾರ ಮಾಡಿದ್ದಾನೆ. ಇದರಲ್ಲಿ ರಾಮಚಂದ್ರನ ಅವತಾರದಲ್ಲಿ ವಿಶೇಷ ಅಂದರೆ ಯಾವ ವಿಶೇಷ ಚಮತ್ಕಾರವನ್ನು ತೋರಿಸಿಲ್ಲ. ರಾಮನ ಒಂದು ಅದ್ಭುತ ಸಂದೇಶವೇ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಒಂದು ಧರ್ಮನಿಷ್ಠೆಯಿಂದ ಸದ್ಗುಣಗಳಿಂದ ಎಷ್ಟು ಎತ್ತರಕ್ಕೆ ಬೆಳೆಬೋದು, ಎಷ್ಟು ಶಕ್ತಿಯನ್ನು ಗಳಿಸ್ಬೋದು ಅಂತ ತೋರಿಸ್ಕೊಟ್ಟಂಥ ಅವತಾರ. ಸಾಮಾನ್ಯ ವ್ಯಕ್ತಿ ತನ್ನ ಸದ್ಗುಣದಿಂದ ತನ್ನ ಸಚ್ಚಾರಿತ್ರ್ಯದಿಂದ ಎಷ್ಟು ಶಕ್ತಿಯನ್ನು ಗಳಿಸ್ಬೋದು, ಹೇಗೆ ಅಭೇದ್ಯವಾದಂಥ ಅನೇಕ ಶಕ್ತಿಯನ್ನು ತಾನು ಪಡ್ಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಟ್ಟಂಥ ಅವತಾರವೇ ರಾಮಚಂದ್ರನ ಅವತಾರ. ಕೃಷ್ಣಾವತಾರದಲ್ಲಿ ಅನೇಕ ಚಮತ್ಕಾರ ನೋಡ್ತೀವಿ, ಸುದರ್ಶನ ಚಕ್ರ ಪ್ರಯೋಗ ಮಾಡಿದ್ದೆಲ್ಲ ನೋಡ್ತೀವಿ. ರಾಮನ ಅವತಾರದಲ್ಲಿಲ್ಲ. 11,000 ವರ್ಷವೂ ರಾಮಚಂದ್ರ ಸದ್ಗುಣ ಸಂಪನ್ನ. ಅದಕ್ಕೆ ಮರ್ಯಾದಾ ಪುರುಷೋತ್ತಮ ಅಂತಾರೆ. ರಾಮನ ಅವತಾರದವೇ ಅದಕ್ಕೆ ತುಂಬ ಹತ್ತಿರದ ಅವತಾರ ಜನಗಳಿಗೆ. ಅದನ್ನೇ ವಾಲ್ಮೀಕಿಗಳು ರಾಮಾವದತ್ ವರ್ತಿತವ್ಯಂ ನತು ರಾವಣ, ರವಾದಿವತ್ ವರ್ತಿತವ್ಯಂ. ರಾಮನಂತೆ ನಡ್ಕೋ, ರಾವಣನಂತೆ ಬುದ್ಧಿ ಬೇಡ. ರಾವಣಂತೆ ನಡ್ಕೊಳ್ಳೋ ಸುಲಭ, ಭಾಳ ಹೇಗೆ ಅಂತ ನಡ್ಕೋತಾ ಇರ್ಬೋದು, ಶಿಸ್ತೇ ಇಲ್ಲ ಅದರಲ್ಲಿ. ಆದರೆ ಆ ರೀತಿ ನಾನು ನಡ್ಕೋಬೇಡ, ನಿನ್ನ ಜೀವನ ಸಾರ್ಥಕ ಆಗಬೇಕಾರೆ ರಾಮನಂತೆ ನಡ್ಕೋ. ಇದೇ ನನ್ನ ಇಡೀ ರಾಮಾಯಣ ಬರೆದಿದ್ದೇ ಈ ಉದ್ದೇಶ ಅಂತ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಹಾಗೆ ಇಲ್ಲಿ ವರ್ಣನೆ ಮಾಡ್ತಾರೆ. ದಿವ್ಯದಿಂದು ವಿನಿರ್ಘೋಷೈ ಗೀತವಾದಿತ್ರನಿಸ್ವನೈ. ಆ ಏನೋ ದೇವ ದುಂದುಬಿ ಆಗ್ತಾ ಇದ್ದಂತೆ ಆಕಾಶ ಮಾರ್ಗದಲ್ಲಿ ಎಲ್ಲ ಸಂಭ್ರಮಿಸ್ತಾ ಇದ್ದಾರೆ. ಆಮೇಲೆ ಇದಾದ ಮೇಲೆ ಸ್ವತಃ ರಾಮಚಂದ್ರ ಜನಕ ಮಹಾರಾಜ ಬೇಕಾದಷ್ಟು ಬಳುವಳಿಯನ್ನು ಕೊಡ್ತಾನೆ, ಪ್ರೀತ ಬಳುವಳಿಯನ್ನು ಕೊಡ್ತಾನೆ. ಕೆಲವು ದಿವಸ ಇದ್ದು ಹೋಗುವಂಥ ಪ್ರಾರ್ಥನೆ ಮಾಡ್ಕೋತಾನೆ ದಶರಥ ಮಹಾರಾಜನ. ಸ್ವಲ್ಪ ದಿವಸ ಇರ್ತಾರೆ, ತದನಂತರದಲ್ಲಿ ಹೊರಡ್ತಾರೆ. ಬಹಳ ಸುಂದರವಾಗಿ ನಾವು ಭವಿಷ್ಯೋತ್ತರ ಪುರಾಣದಲ್ಲಿ ನೋಡ್ತೀವಿ. ಸ್ವತಃ ಪದ್ಮಾವತಿಯನ್ನು ಕಳಿಸ್ಕೊಡುವಾಗ ಇಲ್ಲಿ ಹೇಗೆ ಹೆಣ್ಮಕ್ಳನ್ನ ಕಳಿಸ್ಕೊಟ್ರೆ ದುಃಖಿಸ್ತಾರೋ ಅವರೆಲ್ಲ ಅಳ್ತಾ ಇದ್ದರೆ ಶ್ರೀನಿವಾಸನೂ ಹೊತ್ತಂತೆ ಕೇಳ್ತಾರೆ, ಏನಪ್ಪ ಶ್ರೀನಿವಾಸ, ಹೆಣ್ಣೊಪ್ಪಿಸ್ಕೊಡೋರು ಕಣ್ಣೀರು ಹಾಕೋದು ನಿಜ, ನೀನು ಆ ಹೆಣ್ಣನ್ನು ಕರ್ಕೊಂಡು ಹೋಗ್ತಿದ್ದೆ ಪದ್ಮಾವತಿಯನ್ನು, ನೀನು ಯಾಕೆ ಕಣ್ಣೀರು ಹಾಕ್ತಿ ಅಂತಂದರೆ ಶ್ರೀನಿವಾಸ ಹೇಳದಂತೆ. ಶ್ರೀನಿವಾಸ ಹೇಳ್ತಾನೆ, ನನಗೆ ನನ್ನ ತಂಗಿ ಸುಭದ್ರೆ ನೆನಪಾಯಿತು. ಕೃಷ್ಣಾವತಾರದಲ್ಲಿ ನನ್ನ ತಂಗಿಯನ್ನು ನಾನು ಅರ್ಜುನನಿಗೆ ಕೊಟ್ಟು ಕಳಿಸುವಾಗ ನನಗೆ ತುಂಬ ದುಃಖ ಬಂತು, ಅದರ ನೆನಪಾಯಿತು, ಹಾಗೆ ಕಣ್ಣೀರು ಬಂತು ಅಂತಾನೆ. ಭಗವಂತನ ಆಟವೇ ಆಟ, ಅವನ ಲೀಲೆಯೇ ಲೀಲೆ. ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖ ಇದೆ. ಹೀಗೆ ರಾಮಚಂದ್ರ ಸ್ವತಃ ಅಲ್ಲಿಂದ ಹೊರಟಾಗ ಶ್ರೀರಾಮಚಂದ್ರ ತಾನು ಅಯೋಧ್ಯೆಗೆ ತಾನು ಹೊರಡ್ತಾನೆ. ಅಂದರೆ ದಶರಥ ಮಹಾರಾಜ ತನ್ನ 4 ಜನ ಪುತ್ರನ ಕರ್ಕೊಂಡು ಅಯೋಧ್ಯೆಗೆ ಗಮಿಸ್ತಾನೆ.
ಎಲ್ಲ ಪೌರರು ಕೂಡ, ಮಿಥಿಲಾದೇಶದ ಎಲ್ಲ ಪೌರರು, ವಿಶೇಷವಾಗಿ ಶತಾನಂದರಿಗೆ ಒಂದು ವಿಷಯವನ್ನು ವಿಶ್ವಾಮಿತ್ರರು ಹೇಳ್ತಾರೆ. ಏನು ಅಂದರೆ, ನೋಡಪ್ಪ, ಶ್ರೀರಾಮಚಂದ್ರನಿಂದ ನಿನ್ನ ತಾಯಿ ಅಹಲ್ಯೆಯ ಶಾಪ ವಿಮೋಚನೆ ಆಯಿತು ಅಂತ ತುಂಬ ಆನಂದ ಪಡ್ತಾನೆ ಪಾಪ. ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸ್ತಾರೆ ಶತಾನಂದ ಮಹರ್ಷಿಗಳು. ಗೌತಮರ ಪುತ್ರ, ಅಹಲ್ಯೆಯ ಪುತ್ರ ಅವರು. ಏನೋ ದೇವತೆಗಳು ಮಾಡದಂಥ ಒಂದು ಕಾರ್ಯದಿಂದ ನನ್ನ ತಾಯಿ ಶಾಪಗ್ರಸ್ತಗಳಾಗಿ ಶರೀರವಿಹೀನಳಾಗ್ಬಿಟ್ಟಿದ್ಲಲ್ಲ, ಈಗ ರಾಮಚಂದ್ರನ ಪಾದ ಧೂಳಿಯಿಂದ ಆಕೆ ಶಾಪ ವಿಮೋಚನೆ ಆಯಿತು ಅಂತ ರಾಮನಿಗೆ ನತಮಸ್ತಕರಾಗ್ತಾರೆ ಶತಾನಂದ ಮಹರ್ಷಿಗಳು. ಅದಕ್ಕೆ ರಾಮಚಂದ್ರನಿಗೆ ಪತಿತ ಭಾವನ ಅಂತ ಹೆಸರಾಗಿದ್ದು. ಎಲ್ಲ ಅಲ್ಲಿಂದ ಹೊರಡ್ತಾರೆ. ಹೊರಡುವಾಗ ವಿಶೇಷವಾದಂಥ ಒಂದು ಘಟನೆಯನ್ನು ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಯಾವಾಗ ಈ ಶಿವಧನಸ್ಸನ್ನು ರಾಮಚಂದ್ರ ತಾನು ಭಂಗ ಮಾಡಿದ್ನೋ, ಆ ಶಿವಧನಸ್ಸು ಭಂಗ ಆದಾಗ ಆ ಸದ್ದು ಕೇಳದಂಥ ಸ್ವತಃ ಭಾರ್ಗವರಾಮ ಪರಶುರಾಮದೇವರು ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡ್ತಿರ್ತಾರೆ. ಯಾವಾಗ ಈ ಶಿವಧನಸ್ಸು ಭಂಗ ಆಯಿತೋ ಅವ್ರಿಗಲ್ಲಿ ಎಚ್ಚರವಾಗುತ್ತೆ. ಕಠೋರ ತಪಸ್ಸು ಮಾಡ್ತಿದ್ದವರು. ಯಾಕೆ ಅಂದರೆ ಈ ಶಿವಧನಸ್ಸು, ವೈಷ್ಣವ ಧನಸ್ಸು, 2 ಧನಸ್ಸಿರುತ್ತೆ. ಆ 2 ಧನಸ್ಸು ವಿಶ್ವಕರ್ಮದಿಂದ ನಿರ್ಮಿಸಲ್ಪಟ್ಟಿದ್ದು. ಒಂದು ವೈಷ್ಣವ ಧನಸ್ಸನ್ನು ತಾವೇ ಇಟ್ಕೊಂಡಿದ್ದಾರೆ ಪರಶುರಾಮದೇವರು. ನಾರಾಯಣನ ಅವತಾರವೇ. ತಕ್ಷಣ ಅಲ್ಲಿಂದ ಧಾವಿಸ್ತಾರೆ. ಎಲ್ಲಿಗೆ? ಮಿಥಿಲಾದೇಶಕ್ಕೆ ಬರ್ತಾರೆ ಪರಶುರಾಮದೇವರು. ಇಲ್ಲಿ ಸ್ವತಃ ರಾಮಾದಿಗಳು, ದಶರಥ ಮಹಾರಾಜ ತನ್ನ ಪುತ್ರರು ಸೊಸೆಯರನ್ನೆಲ್ಲ ಕರ್ಕೊಂಡು ಜನಕ ಮಹಾರಾಜನಿಂದ ಬೀಳ್ಕೊಡುಗೆ ಮಾಡಿಕೊಂಡು ಅಲ್ಲಿಂದ ಮಿಥಿಲಾದೇಶದಿಂದ ಅಯೋಧ್ಯೆ ಕಡೆಗೆ ಹೊರಟಿದ್ದಾನೆ. ದಾರಿ ಮಧ್ಯದಲ್ಲಿ ಒಂದು ಘಟನೆ, ಭಾಳ ವಿಚಿತ್ರವಾದಂಥ ಘಟನೆಯನ್ನು ಇಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಘೋರಾಸ್ಮ ಪಕ್ಷಿಣೋ ವಾಚೋ ವ್ಯಾಹರಂತಿ ಸಮಂತತಃ ತಾನ್ ದೃಷ್ಟ್ವಾ ರಾಜ ಶಾರ್ದೂಲೋ ವಸಿಷ್ಠಂ ಪರ್ಯಪೃಚ್ಛತ ಕಿಮಿದಂ ಹೃದಯೋತ್ಕಂಪಿ ಮನೋ ಮಮ ವಿಷೀದತಿ. ಇಲ್ಲಿ ಹೊರಡ್ತಾ ಇದ್ದಾರೆ, ಮದುವೆಯ ಸಂಭ್ರಮ ಎಲ್ಲ ಮುಗೀತು. ಅದಕ್ಕೆ ಹೇಳೋದು, ಈ ಸುಖ ದುಃಖ ಅನ್ನೋದು ಒಂದಕ್ಕೊಂದು ಅಂಟ್ಕೊಂಡ ಹಾಗೆ. ಜೀವಿಗಳಿಗೆ ಅಂಟ್ಕೊಂಬಿಟ್ಟಿರುತ್ತೆ. ಅದು ಎಡಬಿಡದೆ ಕಾಯ್ತಾ ಇರುತ್ತೆ ಜೀವಿಗಳಿಗೆ. ಸುಖ ದುಃಖ, ಈ ಪ್ರಾರಬ್ಧ ಕರ್ಮ ಇದೆಯಲ್ಲ, ಅದೆರಡು ಎಡಬಿಡದೆ ಕಾಯ್ತಾ ಇರುತ್ತೆ. ಅದಕ್ಕೆ ನಿರ್ಣಯ ಸ್ವತಃ ಅದು ಸರ್ವಸ್ವತಂತ್ರ, ಭಗವಂತನೇ ಅದನ್ನು ನಿಯಂತ್ರಣ ಮಾಡೋದು. ಇಲ್ಲಿ ಘೋರಾಸ್ಮ ಪಕ್ಷಿಣೋ ವಾಚೋ ವ್ಯಾಹರಂತಿ ಸಮಂತತಃ. ನೋಡ್ತಾನೆ, ಅನೇಕ ಪಕ್ಷಿಗಳೆಲ್ಲ ಕ್ರೂರ ಧ್ವನಿಯಿಂದ ಕೂಗ್ತಾ ಇರುತ್ತವೆ, ಅರ್ಚ್ಕೋತಿರುತ್ತವೆ, ವಿಚಿತ್ರ ಧ್ವನಿಯಿಂದ ಅರ್ಚ್ಕೋತಾ ಇರುತ್ತವೆ. ತಾನ್ ದೃಷ್ಟ್ವಾ ರಾಜ ಶಾರ್ದೂಲೋ ವಸಿಷ್ಠಂ ಪರ್ಯಪೃಚ್ಛ ಕಿಮಿದಂ ಹೃದಯೋತ್ಕಂಪಿ ಮನೋ ಮಮ ವಿಷೀದತಿ. ವಸಿಷ್ಠ ಮಹರ್ಷಿಗಳು, ಬ್ರಹ್ಮರ್ಷಿಗಳಾದಂಥ ಗುರುಗಳಾದಂಥ ವಸಿಷ್ಠರಲ್ಲಿ ಈ ಸ್ವತಃ ದಶರಥ ಮಹಾರಾಜ ಕೇಳ್ಕೋತಾರೆ, ಇದೇನಿದು, ಆ ಪಕ್ಷಿಗಳು ಇಷ್ಟು ಕ್ರೂರವಾಗಿ ಕೂಗ್ಕೋತಾ ಇವೆ, ನಾವೇನೋ ಸಂಭ್ರಮದಿಂದ ಕಲ್ಯಾಣ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ, ನನಗೆ ಯಾಕೋ ಭಯ ಆಗ್ತಾಯಿದೆ, ಯಾಕೋ ನನಗೇನೋ ಒಂಥರ ಕಳವಳ ಆಗ್ತಾಯಿದೆ. ಮನೋಮಮ ವಿಷೀದತಿ, ಮನಸ್ಸು ಕಳವಳ ಆಗ್ತಾಯಿದೆ, ಏನೋ ಆತಂಕ ಆಗ್ತಾಯಿದೆ, ಏನಿದು ವಿಚಿತ್ರ ಗೊತ್ತಾಗ್ತಾ ಇಲ್ಲ. ಆಗ ವಸಿಷ್ಠರು ಶಾಂತವಾಗಿ ಮುಗುಳ್ನಾಗೆ ನಗರ ಹೇಳ್ತಾರಪ್ಪ, ಹೌದು ನೀ ಹೇಳಿದ ವಿಚಾರ ಸರಿ ಇದು. ಉವಾಚ ಮಧುರಾಂ ವಾಣಿಂ ಶ್ರೂಯತಾಮಸ್ಯ ಯತ್ಫಲಂ. ಇದು ನಿಜವಾಗ್ಲೂ ಏನು ಅಂತ ಹೇಳ್ತೇನೆ ಅಂಥೇಳಿ ವಸಿಷ್ಠರು ಹೇಳ್ತಾರೆ. ಉಪಸ್ಥಿತಂ ಭಯಂ ಘೋರಂ ದಿವ್ಯಂ ಪಕ್ಷಿಮುಖಾಚ್ಯುತಂ. ಈ ಪಕ್ಷಿಗಳು ಕ್ರೂರವಾಗಿ ಕಿರ್ಚ್ಕೋತಿದ್ದೀವಲ್ಲ, ಇದರ ಸಂಜ್ಞೆ ಏನು ಅಂತಂದರೆ, ಏನೋ ಒಂದು ಘೋರವಾದಂಥ ಒಂದು ಘಟನೆ ನಡೆಯೋದಿದೆಯಪ್ಪ. ಉಪಸ್ಥಿತಂ ಭಯಂ ಘೋರಂ ದಿವ್ಯಂ ಪಕ್ಷಿಮುಖಾಚ್ಯುತಂ. ಯಾವುದೋ ಒಂದು ಘೋರವಾದಂಥ ಒಂದು ಘಟನೆ ನಡೆಯುತ್ತೆ ಅಂತ ಸೂಚನೆಯೇ ಈ ಪಕ್ಷಿಗಳು ಕೂಕೋತಾ ಇರೋದು ನಿಜ. ಅದು ಮೃಗಾ ಪ್ರಶಮತ್ಯಂತೆ ಸಂತಾಪಸ್ತ್ಯಜತಾಮಯಂ. ಈ ಮೃಗಗಳು ತಿರುಗುತ್ತಾ ಇದೆಯಲ್ಲ, ಪ್ರದಕ್ಷಿಣೆ ಹಾಕ್ತಾ, ಅದು ಕಾಣ್ತಾ ಇದೆ ಅಲ್ಲಿ. ಅದರ ಸೂಚನೆ ಏನು ಅಂದರೆ ಇದು ಬೇಗ ಪರಿಹಾರ ಆಗತ್ತೆ ಅಂತ. ಯಾವುದೋ ಘೋರವಾದಂಥ ಭಯ ಆತಂಕ ಬರೋದು ನಿಶ್ಚಿತ. ಹಾಗೆ ಅದು ಆತಂಕ ಕೂಡ ಅಷ್ಟೇ ಸುಲಭವಾಗಿ ಪರ್ಯವಸನ ಆಗುತ್ತೆ, ಆತಂಕ ದೂರ ಆಗುತ್ತೆ ಅಂತ ಸೂಚನೆಯಪ್ಪ. ನೀನು ಭಯ ಪಡಬೇಡ, ಎದುರು ನಿಲ್ಲಿಸು. ಸ್ವತಃ ಭಗವಾನ್ ವೇದವ್ಯಾಸರು ಮಹಾಭಾರತದ ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಯಾವುದು ಸಂತೋಷದ ಘಟನೆಗಳು ಬಂದರೆ ಸಂತೋಷದಿಂದ ಆ ಘಟನೆಯನ್ನು ಸ್ವೀಕಾರ ಮಾಡು,
ಯಾವುದೋ ಒಂದು ಸುಖ ಬರುತ್ತೆ, ಅದ್ಭುತವಾದಂಥ ಸುಖ ಸಂತೋಷ ಬಂದರೆ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡು. ಹಾಗೆ ದುರ್ಘಟನೆ ಉಂಟಾದರೆ, ಕಳವಳ ಉಂಟಾದರೆ, ದುಃಖ ಉಂಟಾದರೆ ಅದನ್ನು ಧೈರ್ಯವಾಗಿ ಎದುರಿಸು. ಎರಡಕ್ಕೂ ಸಿದ್ಧವಾಗಿರೋ, ಧೈರ್ಯವಾಗಿ ಎದುರು ನಿಲ್ಲಿಸಬೇಕು. ಅದು ವಿವೇಕಿಯ ಲಕ್ಷಣ, ಸಜ್ಜನರ ಲಕ್ಷಣ ಅಂತ ಭಗವಾನ್ ವೇದವ್ಯಾಸರು ಹೇಳ್ತಾರೆ. ಅದೇ ಮಾತನ್ನು ಇಲ್ಲಿ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ. ಚಿಂತೆ ಮಾಡಬೇಡ, ಶಾಂತವಾಗಿ ಅದನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಆ ಘಟನೆಯನ್ನು ಬಹಳ ಸುಂದರವಾದಂಥ ಘಟನೆ. ಸ್ವತಃ ಎರಡು ರಾಮರು, ಪರಶುರಾಮ ಕೋದಂಡರಾಮ ಇಬ್ಬರು ಭೇಟಿ ಆಗುವಂಥ ಘಟನೆ, ಅದ್ಭುತವಾದ ಘಟನೆಯನ್ನು ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಆ ಭಾರ್ಗವರಾಮ ಶಾಂತಾರಾಮ ಇಬ್ಬರು ದರ್ಶನವನ್ನು ನಾವು ಮಾಡೋಣ. ನಮೋ